ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಪ್ರೀವಿಯಸ್ಸಲ್ಲಿ ಫ್ಯೂಚರ್ ವ್ಯಾಲ್ಯೂನ ಮಾಡಿದ್ವಿ ಅಲ್ವಾ, ಇವಾಗ ಪ್ರೆಸೆಂಟ್ ವ್ಯಾಲ್ಯೂನ ಮಾಡೋಣ. ಪ್ರೆಸೆಂಟ್ ವ್ಯಾಲ್ಯೂನಲ್ಲೂ ಅಲ್ಲಿ ಹೇಗೆ ಸಿಂಗಲ್ ಕ್ಯಾಶ್ ಫ್ಲೋ ಇತ್ತೋ ಇಲ್ಲೂ ಹಾಗೆ ಸಿಂಗಲ್ ಕ್ಯಾಶ್ ಫ್ಲೋ ಇದೆ. ಬಟ್ ಅಲ್ಲಿ ನಾವು ಇಂಟು ಮಾಡ್ತಾಯಿದ್ವಿ ಅಲ್ವಾ. ಹೇಗೆ ಅಂದರೆ ಪಿ ವಿ ಇಂಟು 1+r⁴ ಅಂತ ಬರ್ತಾ ಇತ್ತಲ್ವ. ಸೊ ಅದು ಇಲ್ಲಿ ಹೇಗೆ ಬರುತ್ತಂದರೆ ಎಫ್ ವಿ ಈಸ್ ಈಕ್ವಲ್ ಟು ಪಿ ವಿ ಇಂಟು ಅಂತ ಬರ್ತಿತ್ತಲ್ಲ. ಇವಾಗ ಪಿ ವಿ ಈಸ್ ಈಕ್ವಲ್ ಟು ಎಫ್ ವಿ ಡಿವೈಡೆಡ್ ಬೈ 1+r⁴ ಬರುತ್ತೆ. ಫ್ಯೂಚರ್ ವ್ಯಾಲ್ಯೂನಲ್ಲಿ ಏನು ಮಾಡ್ತಾಯಿದ್ವಿ, ಇಂಟು ಮಾಡ್ತಾಯಿದ್ವಿ. ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಓಕೆನಾ. ಏನು ಡಿವೈಡ್ ಮಾಡ್ತೀವಿ, ಇಲ್ಲಿ ಪಿ ವಿ ಇದ್ದಿದ್ದು ಇಲ್ಲಿ ಮೇಲ್ಗಡೆ ಎಫ್ ವಿ ಬಂದಿದೆ. ಇನ್ನೆಲ್ಲ ಸೇಮ್ ಹ್ಯಾಸ್ ಇಟ್ ಈಸ್. ಇವಾಗ ಸಿಂಗಲ್ ಕ್ಯಾಶ್ ಫ್ಲೋ ಫಾರ್ಮುಲಾ ಪಿ ವಿ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1+r⁴ ಲೈಕ್ ಅದರಲ್ಲಿ ಹೇಗೆ ಮಾಡಿದ್ವೋ ಇದರಲ್ಲೂ ಹಾಗೆಯೇ. ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 3000 ರಿಸೀವ್ಡ್ ಅಟ್ ದ ಎಂಡ್ ಆಫ್ ದ ಇಯರ್ ಇಫ್ ದ ಡಿಸ್ಕೌಂಟ್ ರೇಟ್ ಇಸ್ 9%. ಇಯರ್ಗೆ ಏನಾದರೂ ಕ್ವಶನಲ್ಲಿ ಕೊಟ್ಟಿಲ್ಲ ಅಂದರೆ ನಾವು 1 ಇಯರ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇವಾಗ ಎಫ್ ವಿ ಎಷ್ಟಿದೆ, ಎಫ್ ವಿ ಈಸ್ ಈಕ್ವಲ್ ಟು 3000, ನಂಬರ್ ಆಫ್ ಇಯರ್ಸ್ ಈಸ್ ಈಕ್ವಲ್ ಟು 1. ಕ್ವಶನಲ್ಲಿ ಏನು ಕೊಟ್ಟಿಲ್ಲ ಅಂದರೆ 1 ಇಯರ್ ಅಂತ ತೊಗೋಬೇಕು. ರೇಟ್ ಆಫ್ ಇಂಟ್ರೆಸ್ಟು ಡಿಸ್ಕೌಂಟ್ ರೇಟ್ ಅಂತ ಕೊಡ್ತಾರೆ, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟು, ಇಲ್ಲಿ ಡಿಸ್ಕೌಂಟ್ ರೇಟು. 9 ಡಿವೈಡೆಡ್ ಬೈ 100 ಮಾಡಿದ್ರೆ 0.09. ಪಿ ವಿ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1+r⁴ ಫ್ಯೂಚರ್ ವ್ಯಾಲ್ಯೂ ಎಷ್ಟಿದೆ, 3000 ಡಿವೈಡೆಡ್ ಬೈ 1+r 0.09 ಪವರ್ ಆಫ್ 1 ಈಸ್ ಈಕ್ವಲ್ ಟು 3000 ಡಿವೈಡೆಡ್ ಬೈ 1.09 ಪವರ್ ಆಫ್ 1 ಅಂತ ಹ್ಯಾಸ್ ಇಟ್ ಈಸ್ ಇರುತ್ತೆ. ಇವಾಗ ಡಿವೈಡ್ ಮಾಡೋಣ. 3000 ಡಿವೈಡೆಡ್ ಬೈ 1.09 ಮಾಡಿದ್ರೆ ಎಷ್ಟು ಬರುತ್ತೆ, 2752. ಪಿ ವಿ ಈಸ್ ಈಕ್ವಲ್ ಟು 2752. ಇಲ್ಲಿ ನೋಡಿ, ನಾವು ಇಲ್ಲೇನು ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಅವನಿಗೆ ಪ್ರೆಸೆಂಟಲ್ಲಿ 3000 ರುಪೀಸ್ ರಿಸೀವ್ ಮಾಡ್ತಿದ್ದಾನಂತೆ. ಹಾಗಾದರೆ ಫ್ಯೂಚರಲ್ಲಿ ಅವನಿಗೆ 3000 ಬರ್ತಾಯಿದೆ. ಹಾಗಾದರೆ ಪ್ರೆಸೆಂಟಲ್ಲಿ ಅವನು ಎಷ್ಟು ಇನ್ವೆಸ್ಟ್ ಮಾಡಿದ್ದ ಅಂದರೆ 2752 ರುಪೀಸ್ ಇನ್ವೆಸ್ಟ್ ಮಾಡಿದ್ದ. 1 ಇಯರ್ ಆದಮೇಲೆ ಅವನಿಗೆ 3000 ರುಪೀಸ್ ಬರ್ತಾಯಿದೆ. ಓಕೆನಾ. ನೆಕ್ಸ್ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸಮ್ ಆಫ್ ರುಪೀಸ್ 50,000. ಎಫ್ ವಿ ಎಷ್ಟಿದೆ, ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 50,000, ನಂಬರ್ ಆಫ್ ಇಯರ್ಸ್ ಈಸ್ ಈಕ್ವಲ್ ಟು 2 ಇಯರ್ಸ್, ರೇಟ್ ಆಫ್ ಇಂಟ್ರೆಸ್ಟ್ 8%. 8/100 ಅಂದರೆ 0.08. ಇವಾಗ ಫಾರ್ಮುಲಾ ಏನಿದೆ, ಪಿ ವಿ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 50,000 ಡಿವೈಡೆಡ್ ಬೈ 1+r 0.08 ಪವರ್ ಆಫ್ 2. 50,000 ಡಿವೈಡೆಡ್ ಬೈ 1+0.8 ಮಾಡಿದ್ರೆ 1.08 ಪವರ್ ಆಫ್ 2 ಇದೆ. ಎಷ್ಟು ಟೈಮ್ ಮಾಡಬೇಕು ನಾವು, 1 ಟೈಮ್ ಮಾಡಬೇಕು. 1.08 ಇಂಟು 1. 50,000 ಡಿವೈಡೆಡ್ ಬೈ 1.1664. 50,000 ಡಿವೈಡೆಡ್ ಬೈ 1.1664 ಮಾಡಿದ್ರೆ ಪಿ ವಿ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 42,867. ಅವನು ಎಷ್ಟು ಇನ್ವೆಸ್ಟ್ ಮಾಡಿದ್ದ, 42,867 ಇನ್ವೆಸ್ಟ್ ಮಾಡಿದ್ದ. 2 ಇಯರ್ಸ್ ಆದಮೇಲೆ ಅವ್ನಿಗೆ ಎಷ್ಟು ಬಂತು, 50,000 ಬಂತು. ಅರ್ಥ ಆಗ್ತಿದೆಯಲ್ಲ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಇವಾಗ ಇದರಲ್ಲೂ ಅಷ್ಟೇ, ಆ್ಯನ್ಯಲ್ ಕಾಂಪೌಂಡಿಂಗ್. ಇವನು ವರ್ಷಕ್ಕೊಂದ್ಸತಿ ಪೇ ಮಾಡ್ತಿದ್ದ. ಸೊ ಹೀಗೆ ಮಲ್ಟಿಪಲ್ ಕಾಂಪೌಂಡಿಂಗ್ ಅಂದರೆ ಸೆಮಿ ಆ್ಯನ್ಯಲಿ ಇಲ್ಲ ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಈ ಥರ ಬಂದಾಗ ಹೇಗೆ ಫೈಂಡ್ ಔಟ್ ಮಾಡೋದಂತ ನೋಡೋಣ. ಇವಾಗ ಅಲ್ಲಿ ಹೇಗೆ ಮಾಡ್ತಿದ್ವೋ ಅದೇ ಥರ ಸೇಮು, ಬಟ್ ಏನು ಚೇಂಜಸ್ ಇರುತ್ತೆ ಅಂದರೆ ಎಮ್ ಅನ್ನೋದು ಆ್ಯಡ್ ಆಗುತ್ತೆ. ಫಾರ್ಮುಲಾ ಏನಿದೆ, ಪಿ ವಿ ಈಸ್ ಈಕ್ವಲ್ ಟು ಎಫ್ ವಿ ಡಿವೈಡೆಡ್ ಬೈ 1+r ಡಿವೈಡೆಡ್ ಬೈ ಎಮ್ ಇನ್ ಪವರ್ ಆಫ್ ಎಮ್ ಎನ್. ಓಕೆನಾ. ಇಲ್ಲಿ ಪ್ರಿವಿಯಸಲ್ಲಿ ಏನಿತ್ತು ಹಾಗೇನೆ, ಬಟ್ ಎಮ್ ಎನ್ ಆ್ಯಡ್ ಆಗುತ್ತೆ. ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 10,000 ರಿಸೀವಬಲ್ ಆಫ್ಟರ್ 3 ಇಯರ್ಸ್ ಅಟ್ ರೇಟ್ ಆಫ್ ಇಂಟ್ರೆಸ್ಟ್ 12%. ಕ್ಯಾಲ್ಕುಲೇಟ್ ಸೆಮಿ ಆ್ಯನ್ಯಲಿ. ಸೆಮಿ ಆ್ಯನ್ಯಲಿ ಅಂದರೆ ವರ್ಷಕ್ಕೆ ಎಷ್ಟು ಸತಿ ಪೇ ಮಾಡ್ತಿದ್ದಾನೆ, 6 ತಿಂಗಳಿಗೊಂದ್ಸತಿ, 6 ತಿಂಗಳಿಗೊಂದ್ಸತಿ, 6 ತಿಂಗಳಿಗೊಂದ್ಸತಿ. ಸೊ ಟೋಟಲಿ ಎಷ್ಟು ಸತಿ ಪೇ ಮಾಡ್ತಿದ್ದಾನೆ, 2 ಟೈಮ್ಸ್. ಓಕೆನಾ. ಇವಾಗ ಎಫ್ ವಿ ಪಿ ವಿ ಈಸ್ ಈಕ್ವಲ್ ಟು ಎಫ್ ವಿ ಎಷ್ಟಿದೆ, 10,000
ಮಲ್ಟಿಪಲ್ ಕಾಂಪೌಂಡಿಂಗ್ ಎಮ್ಮು 2 ಇದೆ, ನಂಬರ್ ಆಫ್ ಇಯರ್ಸು 3 ಇಯರ್ಸ್ ಇದೆ. ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟು 12% ಇದೆ, ಅಂದರೆ 0.12 ಆಗುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 10,000 ಡಿವೈಡೆಡ್ ಬೈ 1 ಪ್ಲಸ್ 0.12 ಡಿವೈಡೆಡ್ ಬೈ 2 ಪವರ್ ಆಫ್ 2 ಇಂಟು 3. ಇದೇನು 2m ವ್ಯಾಲ್ಯೂ, ಓಕೆನಾ. 10,000 divided by 1 plus 0.12 divided by 2, 0.06, 2 3s are 6. ಇವಾಗ ಇದೆರಡನ್ನು ಆ್ಯಡ್ ಮಾಡೋಣ. 10,000 ಇಂಟು 1.06 ಪವರ್ ಆಫ್ 6 ಇದೆ. ಎಷ್ಟು ಟೈಮ್ಸ್ ಮಾಡಬೇಕು ನಾವು? 5 ಟೈಮ್ಸ್ ಮಾಡಬೇಕು. 1.06 ಇಂಟು 1 2 3 4 5. 10,000 divided by 1.418. ಇವಾಗ 10,000 divided by 1.418 ಮಾಡುತ್ತೆ. ಪಿ ವಿ ಈಸ್ ಈಕ್ವಲ್ ಟು 7052. ಅಂದರೆ ಪ್ರೆಸೆಂಟಲ್ಲಿ 10,000 ಇನ್ವೆಸ್ಟ್ ಮಾಡಿದ್ದೆ ಅವನು. ಎಷ್ಟು ಬರ್ತಾ ಇದೆ ಪ್ರೆಸೆಂಟಲ್ಲಿ? ಅವನು ಎಷ್ಟು ಇನ್ವೆಸ್ಟ್ ಮಾಡಿದ್ದ? 7,052 ಮಾಡಿದ್ದ. ಆಮೇಲೆ ಎಷ್ಟು ಇಯರ್ ಆದಮೇಲೆ? 3 ಇಯರ್ಸ್ ಆದಮೇಲೆ ಎಷ್ಟು ಬಂತು ಅವನಿಗೆ? 10,000 ಬಂತು, ಓಕೆನಾ. ಸೊ ಇದೇ ಥರ ಪ್ರಾಬ್ಲಮ್. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ, ನೆಕ್ಸ್ಟ್ ಕಾನ್ಸೆಪ್ಟು. ಇವಾಗ ಇನ್ ಕೇಸ್ ಆಫ್ ಮಲ್ಟಿಪಲ್ ಕಾಂಪೌಂಡಿಂಗಲ್ಲಿ ಫಾರ್ಮುಲಾ ಏನು ಬರುತ್ತೆ? ಪಿ ವಿ ಈಸ್ ಈಕ್ವಲ್ ಟು ಎಫ್ ಇ ಡಿವೈಡೆಡ್ ಬೈ 1 ಪ್ಲಸ್ ಆರ್ ಬೈ ಎಮ್ ಇಂಟು ಎಮ್ ಎನ್ ಬರುತ್ತೆ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸೀರೀಸ್ ಆಫ್ ಫ್ಯೂಚರ್ ಕ್ಯಾಶ್ ಫ್ಲೋ. ಅಲ್ಲಿ ನಿಮ್ಗೆ ನೆನಪಿದೆಯಾ? R1 R2 ಇಲ್ಲ R ಈ ಥರ ಬರ್ತಿತ್ತಲ್ಲ. ಇಲ್ಲಿ ನೋಡಿ ಫಾರ್ಮುಲಾಸಲ್ಲಿ ಅನ್ಇವನ್ ಕ್ಯಾಶ್ ಫ್ಲೋ ಫ್ಯೂಚರ್ ವ್ಯಾಲ್ಯೂಲಿ ಹೇಗೆ ಬರ್ತಿತ್ತು? R1 ಇಂಟು 1 ಪ್ಲಸ್ ಐ ಪವರ್ ಆಫ್ n-1 ಈ ಥರ ಬರ್ತಿತ್ತು. ಅದೇನೇ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಹೇಗೆ ಬರುತ್ತೆ ನಿಮಗೆ? P1 ಇಲ್ಲ P ಅಂತ ಅದು ತೊಗೊಳ್ಳಿ, P1 ಅಂತ ಅದು ತೊಗೊಳ್ಳಿ. P ಡಿವೈಡೆಡ್ ಬೈ 1 ಪ್ಲಸ್ ಆರ್ ಟು ದ ಪವರ್ ಆಫ್ 1, P ಡಿವೈಡೆಡ್ ಬೈ 1 ಪ್ಲಸ್ ಆರ್ ಟು ದ ಪವರ್ ಆಫ್ 2, P ಡಿವೈಡೆಡ್ ಬೈ 1 ಪ್ಲಸ್ ಆರ್ ಪವರ್ ಆಫ್ 3 4. 10 ಇಯರ್ಸ್ ಇದೆ. 5 6 7 8 ಅಂತ ಉದ್ದಕ್ಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇವಾಗ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ ನಾನು ನಿಮ್ಗೆ ಏನು ಹೇಳಿದೆ, ಇಂಟು ಮಾಡ್ತೀವಿ ನಾವು ಫ್ಯೂಚರ್ ವ್ಯಾಲ್ಯೂನಲ್ಲಿ. ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡುವಾಗ ಡಿವೈಡ್ ಮಾಡ್ತೀವಿ. ಇವಾಗ ಇದಕ್ಕೆ ಫಾರ್ಮುಲಾ ಏನು ಅಂದರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋ ಈಸ್ ಈಕ್ವಲ್ ಟು P ಡಿವೈಡೆಡ್ ಬೈ 1 ಪ್ಲಸ್ ಆರ್ ಟು ದ ಪವರ್ ಆಫ್ 1, P divided by 1 plus r to the power of 2, P divided by 1 plus r to the power of 3, P divided by 1 plus r to the power of 4. ಸೊ ಆನ್. ಅವ್ನು ಎಷ್ಟು ಇಯರ್ ಕೊಟ್ಟು ಇನ್ವೆಸ್ಟ್ ಮಾಡಿರ್ತಾನೋ ಅಷ್ಟು ಇಯರು ನೀವು ತೊಗೋಬೇಕು, ಓಕೆನಾ. ಈಗ ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟಿ ರಿಸಿಪ್ಟ್ ಆಫ್ ₹4,000 ರಿಸಿಪ್ಟ್ ಫಾರ್ 4 years ಅಟ್ ದ ರೇಟ್ ಆಫ್ 8% ಡಿಸ್ಕೌಂಟ್ ರೇಟು. ಈಗ P ಈಸ್ ಈಕ್ವಲ್ ಟು 4,000, ರೇಟ್ ಆಫ್ ಇಂಟ್ರೆಸ್ಟ್ 8% ಅಂತ ಇದೆ. 8 ಡಿವೈಡೆಡ್ ಬೈ 100 ಮಾಡಿದ್ರೆ 0.08, ನಂಬರ್ ಆಫ್ ಇಯರ್ಸ್ 4 ಇಯರ್ಸ್. ಸೊ ನಾವು 4 ಟೈಮ್ಸ್ ತೊಗೊಳ್ಬೇಕು. ಇವಾಗ 4,000 ಡಿವೈಡೆಡ್ ಬೈ 1 ಪ್ಲಸ್ ಆರ್ 1, ನೆಕ್ಸ್ಟು 4,000 ಡಿವೈಡೆಡ್ ಬೈ 1 ಪ್ಲಸ್ 0.08 ಪವರ್ ಆಫ್ 2, 4,000 divided by 1 plus 0.08 power of 3, 4,000 divided by 1 plus 0.08 power of 4. 4 ಇಯರ್ಸ್ ಕೊಟ್ಟಿದ್ದಾನೆ. ಸೊ 4 ಟೈಮ್ಸ್ ತೊಗೊಂಡಿದ್ದೀವಿ. 10 ಇಯರ್ಸ್ ಕೊಟ್ಟಿದ್ದೆ, 10 ಟೈಮ್ಸ್ ತೊಗೊಳ್ತಾ ಇದ್ವಿ. ಇವಾಗ ಇದೆರಡನ್ನೂ ಇಂಟು ಮಾಡೋಣ. 4,000 1.08 ಪವರ್ ಆಫ್ 1, 4,000 divided by 1.08 power of 2, 4,000 divided by 1.08 power of 3, 4,000 divided by 1.08 power of 4. 4 ಇಯರ್ಸ್ ಆಯಿತಾ. ಈಗ ಇದು 1 ಟೈಮ್, ಇದು ಹ್ಯಾಸ್ ಇಟ್ ಈಸ್ ತೊಗೋತೀವಿ. ಇದು 1 ಟೈಮ್, ಇದು 2 ಟೈಮ್, ಇದು 3 ಟೈಮ್ ತೊಗೋತೀವಿ, ಓಕೆನಾ. 4,000 divided by 1.08 plus 4,000
4,000. ಇವಾಗ ಇದಕ್ಕೆ 1 ಟೈಮ್ ಮಾಡಬೇಕು. 1.08 ಇಂಟು 1 ಟೈಮ್ ಮಾಡಿದ್ರೆ ಎಷ್ಟು ಬರುತ್ತೆ? 1.166. ಇಲ್ಲಿ 2 ಇದೆ ಅಲ್ವಾ, ಇಲ್ಲೂ 2 ಸೇರಿಸಿ ತೊಗೊಳ್ಳೋಣ. 1.16. ಇಲ್ಲಿ 3 ಇದೆ, ಸೊ 2 ಟೈಮ್ ಮಾಡಿದ್ರೆ 1.25 ಬರುತ್ತೆ. ಇಲ್ಲಿ 4 ಇದೆ, 3 ಟೈಮ್ಸ್ ಮಾಡ್ಕೋಬೇಕು, 1.36 ಬರುತ್ತೆ. ಇವಾಗ ಇದೆರಡು ಡಿವೈಡ್ ಮಾಡಿ ಆ್ಯಡ್ ಮಾಡ್ಕೋಬೇಕು. 4,000 ಡಿವೈಡೆಡ್ ಬೈ 1.08 ಮಾಡಿದ್ರೆ 3704 ಪ್ಲಸ್ 4,000 ಡಿವೈಡೆಡ್ ಬೈ 1.16 3448 ಪ್ಲಸ್ 4,000 ಡಿವೈಡೆಡ್ ಬೈ 1.25 ಮಾಡಿದ್ರೆ 3,200 ಪ್ಲಸ್ 4,000 ಡಿವೈಡೆಡ್ ಬೈ 1.36 ಮಾಡಿದ್ರೆ 2941. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಸಿಗುತ್ತೆ. $3704 $3448 $3200 2941. ಇದಿಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 13,093 ಬರುತ್ತೆ. 8% ಇಂಟ್ರೆಸ್ಟ್ ಅಂತೆ, ಅದಕ್ಕೆ ಅವನಿಗೆ ಜಾಸ್ತಿ ಬರ್ತಾ ಇದೆ 4 ಇಯರ್ಸ್ಗೆ. ಅರ್ಥ ಆಯ್ತಲ್ಲ ನಿಮಗೆ? ಇಲ್ಲಿ ಪಿ ಅಂತ ಕೊಟ್ಟಿರ್ತಾನೆ. ಇಲ್ಲ P1 ಅಂತ ತೊಗೊಂಡು ಅಷ್ಟೇ, ಪಿ ಅಂತ ತೊಗೊಂಡು ಅಷ್ಟೇ. ಇವಾಗ ಎಷ್ಟು ಕೊಟ್ಟಿದ್ದಾನೆ? P 4,000 ಕೊಟ್ಟಿದ್ದಾನೆ. ನಮಗೆ ಅಲ್ಲಿ R ಅಂತ ಕೊಡ್ತಾ ಇದ್ದು, ಇಲ್ಲಿ P ಅಂತ ಕೊಟ್ಟಿದ್ದಾರೆ. ಫ್ಯೂಚರ್ ವ್ಯಾಲ್ಯೂನಲ್ಲಿ ಇಂಟು ಮಾಡ್ತಿದ್ವಿ, ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಡಿವೈಡ್ ಮಾಡ್ತಾ ಇದ್ವಿ. ಪಾರ್ಟ್ 1 ವೀಡಿಯೋಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದು ಕಂಪ್ಲೀಟ್ ಆಗಿದ್ದೇನೆ ಇದಕ್ಕೆ ಬನ್ನಿ, ಇಲ್ಲಾಂದರೆ ನಿಮಗೇನೂ ಅರ್ಥ ಆಗೋದಿಲ್ಲ. ಸೊ ಅದಕ್ಕೇ ಈ ಪ್ರೆಸೆಂಟ್ ವ್ಯಾಲ್ಯೂನ ಬೇಗ ಮುಗಿಸ್ತಾ ಇದ್ದೀನಿ. ನೀವು ಅಮೌಂಟನ್ನು, ಇಲ್ಲಿ ಏನು ಅಮೌಂಟ್ಸ್ ಇರುತ್ತಲ್ವ, ಅಮೌಂಟನ್ನು ಚೇಂಜ್ ಮಾಡಿ 1-2 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಹೇಗೆ? P ಡಿವೈಡೆಡ್ ಬೈ 1 ಪ್ಲಸ್ R ಟು ದ ಪವರ್ ಆಫ್ 1 2 3 4 10 ಟೈಮ್ಸ್ 10 ಇಯರ್ಸ್ ಅಂತ ಕೊಟ್ಟಿದ್ದರೆ 10 ಟೈಮ್ಸ್ ತೊಗೋಬೇಕು. 20 ಇಯರ್ಸ್ ಕೊಟ್ಟಿದ್ದರೆ 20 ಟೈಮ್ಸ್ ತೊಗೊಳ್ಬೇಕು. ಓಕೆನಾ? ಅದೇ ಅಷ್ಟೊಂದು ಕೊಡೋದಿಲ್ಲ, ತಲೆ ಕೆಡಿಸ್ಕೊಬಿಡಿ. ಇವಾಗ P 4,000 ಬಂತು. ರೇಟ್ ಆಫ್ ಇಂಟ್ರೆಸ್ಟು 0.08. 8 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 0.08. ನಂಬರ್ ಆಫ್ ಇಯರ್ಸ್ 4 ಇಯರ್ಸ್ ಇದೆ. ಸೊ ಇವಾಗ 4,000 ಡಿವೈಡೆಡ್ ಬೈ 1.0.08. ಇಲ್ಲಿ 1 2 3 4 ಟೈಮ್ಸ್ ತೊಗೋತೀವ. ಆಮೇಲೆ ಇದೆರಡು ಆ್ಯಡ್ ಮಾಡಿದ್ರೆ ಇಷ್ಟು ಬರುತ್ತೆ, ಎಲ್ಲದಕ್ಕೂ ಸೇಮ್ ಬರುತ್ತೆ. ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ 1 ಟೈಮ್ ಇದೆ, ಸೊ 1 ಟೈಮ್ ತೊಗೊಂಡ್ವಿ. ಇಲ್ಲಿ 2 ಟೈಮ್ಸ್ ಇದೆ, ಸೊ ಇಲ್ಲಿ 1 ಟೈಮು. ಇಲ್ಲಿ 3 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸು. ಇಲ್ಲಿ 4 ಟೈಮ್ಸ್ ಇದೆ, ಇಲ್ಲಿ 3 ಟೈಮ್ಸ್ ಇಂಟು ಮಾಡ್ಕೋತೀವಿ. ಆಮೇಲೆ ಡಿವೈಡ್ ಮಾಡಿದ್ರೆ ನಿಮಗೆ ಇಷ್ಟು ಅಮೌಂಟ್ ಬರುತ್ತೆ, ಆ್ಯಂಡ್ ಟೋಟಲ್ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವಾಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ಈವನ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋ. ಈವನಲ್ಲಿ ಏನಿತ್ತು? P1 P ಅಂತ ಇತ್ತಲ್ವ, ಇಲ್ಲಿ ಚೇಂಜ್ ಆಗುತ್ತೆ. ಯಾವ ಥರ ಬರುತ್ತೆ ಅಂದರೆ PVUFCF ಇಸ್ ಈಕ್ವಲ್ ಟು P1 ಡಿವೈಡೆಡ್ ಬೈ 1 ಪ್ಲಸ್ R ಟು ದ ಪವರ್ ಆಫ್ 1 ಪ್ಲಸ್ P2 ಡಿವೈಡೆಡ್ ಬೈ 1 ಪ್ಲಸ್ R ಟು ದ ಪವರ್ ಆಫ್ 2 P3 ಡಿವೈಡೆಡ್ ಬೈ 1 ಪ್ಲಸ್ R ಟು ದ ಪವರ್ ಆಫ್ 3 ಸೊ ಆನ್. ಇಲ್ಲಿ ಹೇಗಿತ್ತಂದರೆ P ಒಂದೇ ಇತ್ತು, ಇನ್ನು ಮಿಕ್ಕಿದ್ದು ಸೇಮ್ ಇತ್ತು. ಬಟ್ ಇಲ್ಲೇನಾಗುತ್ತೆ? ಚೇಂಜ್ ಆಗುತ್ತಲ್ವ. ಸೊ P1 P2 ಲೈಕ್ ಕ್ವಶನ್ ನೋಡಿದ್ರೇ ಗೊತ್ತಾಗುತ್ತೆ. ಇದೇನಿದು? ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫಾಲೋಯಿಂಗ್ ಸೀರೀಸ್ ಆಫ್ ದ ಪೇಮೆಂಟ್ ಮೇಡ್ ಎಟ್ ದ ಎಂಡ್ ಆಫ್ ಈಚ್ ಇಯರ್ ಫಾರ್ ದ ಪೀರಿಯಡ್ ಆಫ್ 5 ಇಯರ್ಸ್ ಅಟ್ 8%. ಫಸ್ಟ್ ಇಯರ್ 2000 4 6 8 10. ಇದು P1 P2 P3 P4 P5. ಓಕೆನಾ? ನೆಕ್ಸ್ಟು ಈಗ P1 ಎಲ್ಲ ಸಿಕ್ತಲ್ವ ನಮಗೆ. ನಂಬರ್ ಆಫ್ ಇಯರ್ಸ್ ಎಷ್ಟಿದೆ? N ಈಸ್ ಈಕ್ವಲ್ ಟು 5 ಇಯರ್ಸು. ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 8%. 8 ಬೈ 100 ಈಸ್ ಈಕ್ವಲ್ ಟು 0.08. ಇವಾಗ ಫಾರ್ಮುಲಾ ತರ ಹಾಕೊಳ್ಳೋಣ. P1 ಎಷ್ಟಿದೆ? 2000 ಡಿವೈಡೆಡ್ ಬೈ 1 ಪ್ಲಸ್ R. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 0.08 ಪವರ್ ಆಫ್ 5. ಸೊ 1 ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಇಯರ್ 4000 ಇದೆ. 4000 divided by 1 plus 0.08 power of 2. 6000 divided by 1 plus 0.08 power of 3. 8000 divided by 1 plus 0.08 power of 4. 10,000 power of 5. ಸೊ ಇವಾಗ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. 1.08 ಪವರ್ ಆಫ್ 1
4000 divided by 1.08 power of 2. 6000 divided by 1.08 power of 3. 8000 divided by 1.08 power of 4. 10,000 divided by 1.08 power of 5. ಇದು ಈ ಥರ ಕ್ವಶನ್ಸನ್ನ ನೀವೇನು ಮಾಡಬೇಕು, ಅಮೌಂಟನ್ನು ಚೇಂಜ್ ಮಾಡಿಕೊಂಡು ನೀವೇ ಸಾಲ್ವ್ ಮಾಡಿ. ಸೊ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ. 2, 4, 6, 8, 10. ಇದು ಫಸ್ಟ್ ಇಯರ್ ಹ್ಯಾಸ್ ಇಟ್ ಈಸ್ ಇರುತ್ತೆ. ಸೆಕೆಂಡ್ ಇಯರ್ 1.08 ಇಂಟು 1 ಟೈಮ್ ಮಾಡ್ಕೊಳ್ಬೇಕು. 1.166 ತೊಗೊಳ್ಳೋಣ. ನೆಕ್ಸ್ಟು ಇದು 3 ಇದೆ, 2 ಟೈಮ್ಸ್ ತೊಗೊಳ್ಬೇಕು. ಅಂದರೆ 2 ಟೈಮ್ಸ್ ಈಸ್ ಈಕ್ವಲ್ ಟು ಮಾಡಿಕೊಂಡ್ರೆ ಎಷ್ಟು ಬರುತ್ತೆ? 1.25 ಬರುತ್ತೆ. ನೆಕ್ಸ್ಟು ಇದು 4 ಇದೆ, 3 ಟೈಮ್ಸ್ ಮಾಡ್ಕೊಳ್ಬೇಕು. 1.36 ಇದೆ. ಇದು 5 ಇದೆ, 4 ಟೈಮ್ಸ್ ಮಾಡ್ಕೊಳ್ಬೇಕು. 1.46. ಇವಾಗ ಡಿವೈಡ್ ಮಾಡೋಣ. 2000 ಡಿವೈಡೆಡ್ ಬೈ 1.08. 4000 divided by 1.16. 3448. 6000 divided by 1.25. 4800. ರೌಂಡ್ ಫಿಗರ್ ಮಾಡಿ ತಗೊಳ್ಳಿ. 0.36. 5882. 10,000 divided by 1.46. 10,000. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. 1852, 3448, 4800, 5882, 6849. ಇಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 22,831 ಬರುತ್ತೆ. ಅರ್ಥ ಆಯ್ತಲ್ವಾ? ಫ್ಯೂಚರ್ ವ್ಯಾಲ್ಯೂ ಪಾರ್ಟ್ 1ಅಲ್ಲಿದೆ. ಪ್ರೆಸೆಂಟ್ ವ್ಯಾಲ್ಯೂ ಇಲ್ಲಿಗೆ ಮುಗಿಯುತ್ತೆ. ಆ್ಯನ್ಯುಟಿ ಒಂದು ಕ್ವಶನ್ ನಿಮಗೆ 2 ಮಾರ್ಕ್ಸಿಗೆ ಕೇಳುತ್ತೆ, ಕೇಳ್ಬೋದು. ಸೊ ನಿಮಗೆ ಫಾರ್ಮುಲಾ ಹೀಗಿರುತ್ತದು. ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಆ್ಯನ್ಯುಟಿ ಡಿವೈಡೆಡ್ ಬೈ ಆರ್ ಇಂಟು 1 + r ಟು ದ ಪವರ್ ಆಫ್ n - 1. ಇವಾಗ ಇಲ್ಲಿ ಎ ಯಾವುದು? ಆ್ಯನ್ಯುಟಿ ಎಷ್ಟು? 2000. ಎ ಈಸ್ ಈಕ್ವಲ್ ಟು 2000. ನಂಬರ್ ಆಫ್ ಇಯರ್ಸ್ ಕೊಟ್ಟಿಲ್ಲ, ಸೊ 1 ತೊಗೊಳ್ಳೋಣ. ರೇಟ್ ಆಫ್ ಪರ್ಸೆಂಟು ಇಲ್ಲಿ ಕ್ವಶನಲ್ಲಿ ತೊಗೊಂಡಿಲ್ಲ ಅನಿಸುತ್ತೆ. ದ ಬ್ಯಾಂಕ್ ಡೆಪಾಸಿಟ್ ರೇಟ್ ಆಫ್ ಪರ್ಸೆಂಟು ಆ್ಯಟ್ 9% ಅಂತ ತೊಗೊಳ್ಳಿ. ಕ್ವಶನಲ್ಲಿ ಇಲ್ಲ ಅಲ್ಲ, ನಾನು ಬರ್ಕೊಂಡಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ 9%. 0.09 ಬರುತ್ತೆ. ಇವಾಗ 2000 ಡಿವೈಡೆಡ್ ಬೈ 0.09 ಇಂಟು 1 + r ಎಷ್ಟಿದೆ? 0.09. ಪವರ್ ಆಫ್ n ಎಷ್ಟಿದೆ? 1 ಇದೆ, -1. ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ. 2000 divided by 0.09 ಮಾಡುತ್ತೆ. 1052.6.3 ಬರುತ್ತೆ. ಇವಾಗ ಇದು ಆ್ಯಡ್ ಮಾಡಿದ್ರೆ 1.09 - 1 -1 ಮಾಡಿದ್ರೆ ಎಷ್ಟು ಬರುತ್ತೆ? 0.09 ಬರುತ್ತಿದ್ದು. ಇವಾಗ ಇದೆರಡನ್ನು ಇಂಟು ಮಾಡೋಣ. 1052.6.3 ಇಂಟು 0.09 ಮಾಡಿದ್ರೆ 947. ಒಂದು ನಿಮಿಷ, ಇದು ಕ್ಯಾಲ್ಕುಲೇಷನ್ ತಪ್ಪಿದೆ. ಎಷ್ಟು? 2000 ಡಿವೈಡೆಡ್ ಬೈ 0.09 ಮಾಡೋದು ನಮಗೆ 22,222 ಬರುತ್ತೆ. ಇವಾಗ 22,222 ಇಂಟು 0.09 ಮಾಡೋದು ನಮ್ಗೆ ಎಷ್ಟು ಬರುತ್ತೆ? ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1999.98 ಬರುತ್ತೆ. ಇವಾಗ ಈ ಚಾಪ್ಟರ್ ಇಲ್ಲೇ ವೈಂಡ್ ಅಪ್ ಮಾಡೋಣ. ಯಾಕಂದರೆ ಇದರಲ್ಲಿ ನಿಮಗೆ ಸ್ವಲ್ಪ 8 ಮಾರ್ಕ್ಸ್ ಕ್ವಶನ್ ಮಾತ್ರ ಕೇಳೋದು, 14 ಮಾರ್ಕ್ಸ್ ಕ್ವಶನ್ ಕೇಳಲ್ಲ. ಬಟ್ ಹಾಗಂತ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಕೆಲವೊಂದು ಸತಿ ಕೇಳಿಬಿಡ್ತಾರೆ. ಲೈಕ್ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಎರಡನ್ನೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಗೈಸ್.